ನಗರ ವ್ಯಾಪ್ತಿಯ ಕಸ ವಿಲೇವಾರಿ ಮಾಡುವ ವಾಹನಗಳಲ್ಲೇ ಕುಡಿಯುವ ನೀರಿನ ಘಟಕಗಳಿಗೆ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಸಾಗಾಟ ಮಾಡಲಾಗ್ತಾ ಇದೆ ಎಂದು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಮಡಿಕೇರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ನಗರಸಭೆಯ ವಿರುದ್ಧ ಗಂಭೀರ ಆರೋಪ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್ ಮಾತನಾಡಿ, ಗುರುವಾರ ರಾತ್ರಿ ನಗರಸಭಾ ಕಚೇರಿಯ ಮುಂಭಾಗದಲ್ಲೇ ಇದ್ದ ಕಸ ವಿಲೇವಾರಿ ವಾಹನಕ್ಕೆ ಕಸ ಹಾಕಲು ಬಂದ ವರ್ತಕರಿಗೆ ಕಸ ಹಾಕದಂತೆ ಪೌರ ಕಾರ್ಮಿಕರು ತಡೆಯುವುದರೊಂದಿಗೆ ಗಲಾಟೆ ಉಂಟಾಗಿತ್ತೆಂದು ತಿಳಿಸಿದರು. ಈ ಸಂದರ್ಭ ಅಲ್ಲಿದ್ದ ಕಸ ವಿಲೇವಾರಿ ವಾಹನವನ್ನು ಪರಿಶೀಲಿಸಿದಾಗ ವರ್ತಕರು ತಂದು ಹಾಕಿದ ಕಸದೊಂದಿಗೆ ನೀರು ಸರಬರಾಜು ಘಟಕಗಳಿಗೆ ಪೂರೈಸುವ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಇರುವುದು ಕಂಡುಬಂತು. ಇದೇ ಕಾರಣಕ್ಕಾಗಿ ಪೌರ ಕಾರ್ಮಿಕರು ನೀರಿನ ಘಟಕಗಳಿಗೆ ಪೂರೈಸುವ ವಾಹನಕ್ಕೆ ಕಸ ಹಾಕಬಾರದೆಂದು ಹೇಳ್ತಾ ಇದ್ದಾರೆಂದು ಮಾಹಿತಿಯನ್ನ ನೀಡಿದರು. ಈ ಬಗ್ಗೆ ತಾವು ಪೌರ ಕಾರ್ಮಿಕರಿಂದ ಪ್ರಶ್ನೆ ಮಾಡಿದಾಗ, ಈ ಹಿಂದಿನಿಂದಲೂ ಕಸ ವಿಲೇವಾರಿ ಮಾಡುವ ವಾಹನದಲ್ಲೇ ಆಲಂ ಮತ್ತು ಬ್ಲೀಚಿಂಗ್ ಸಾಗಾಟ ಮಾಡ್ತಾ ಇರುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಅಂದರೆ ಇಲ್ಲಿವರೆಗೆ ನಗರಸಭೆ ಸಾರ್ವಜನಿಕರಿಗೆ ಕಸದ ಕೊಂಪೆಯಲ್ಲಿದ್ದ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಬಳಸಿದ ನೀರಿರಬೇಕೆಂದು ಕೋಚನ ಚೇತನ್ ತೀಕ್ಷ್ಣವಾಗಿ ಹೇಳಿದರು. ಅದರ ಕೆಳಗಡೆ ಕುಡಿಯೋ ನೀರಿಗೆ ಹಾಕುವಂತ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ನ ಹಾಕಿದ್ದಾರೆ. ಅದರಲ್ಲಿ ಅದು ನಮ್ಮ ಕಣ್ಣಾರೆ ನಾವು ನೋಡಿದ್ದೀವಿ. ಹೇಗಿದೆ ಅಂದ್ರೆ ಕಸ ಮತ್ತು ನಾವು ಕುಡಿಯೋ ನೀರು ಈ ಆಲಂ ಎರಡು ಮಿಕ್ಸ್ ಆಗಿತ್ತು. ಇದನ್ನ ಕೇಳಿದ್ರೆ ಹೇಳ್ತಾರೆ, ಪೌರ ಕಾರ್ಮಿಕರು ಹೇಳ್ತಾರೆ, ಇದನ್ನ ನಮಗೆ ಅಧಿಕಾರಿಗಳು ಹೇಳಿದ್ದಾರೆ, ಇದನ್ನ ತಗೊಂಡೋಗಿ ನಾಳೆ ನಾವು ಕುಡಿಯೋ ನೀರಿಗೆ ಹಾಕಬೇಕು. ಮಡಿಕೇರಿ ಜನತೆ ಇಷ್ಟು ದಿವಸ ಅದನ್ನ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಡಿಕೇರಿ ಜನತೆ ಇಷ್ಟು ದಿವಸ ಕುಡಿತಾ ಇದ್ದಿದ್ದು ಅದೇ ನೀರನ್ನ ಇವರು ಕಸದ ಗಾಡಿಯಲ್ಲಿ ತಗೊಂಡೋಗಿ ಆ ಕಸದಲ್ಲಿ ಏನಿದೆ, ಕಸದಲ್ಲಿ ಅಂದ್ರೆ ಮಡಿಕೇರಿ ನಗರದ ಎಲ್ಲಾ ಕಸಗಳು, ಅದನ್ನ ನಾವು ಬಾಯಿ ಬಿಟ್ಟು ಹೇಳಿದಾಗ ಅಂತ ಘಟನೆ ಇದರಲ್ಲಿ ನಮಗಂತೂ ನಾಚಿಕೆಗೇಡು. ಮಡಿಕೇರಿ ನಗರದ ಇವರೇನಿದ್ದಾರೆ, ಮಡಿಕೇರಿ ಸ್ಥಾಯಿ ಸಮಿತಿ ಇದೆ, ಆರೋಗ್ಯ ಸಮಿತಿ ಇದೆ, ಕಮಿಷನರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಇದನ್ನ ಯಾಕೆ ವಿಚಾರಿಸ್ತಾ ಇಲ್ಲ? ಪೌರ ಕಾರ್ಮಿಕರು ಹೇಳ್ತಿದ್ದಾರೆ, ನಮಗೆ ಇದೇ ಗಾಡಿಗೆ ಹೇಳಿದ್ದಾರೆ, ಇದರಲ್ಲಿ ನಾವು ತಗೊಂಡಿದ್ದೀವಿ. ಹಾಗೆ ಆ ವಿಷಯದಲ್ಲಿ ದಯವಿಟ್ಟು ನಗರಸಭೆ ಇವರು ಕಮಿಷನರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಆರೋಗ್ಯ ಸಮಿತಿ ಇರ್ಬೋದು, ಸ್ಥಾಯಿ ಸಮಿತಿ ಇರ್ಬೋದು, ಇವರೆಲ್ಲ ಏನ್ ಮಾಡ್ತಿದ್ದಾರೆ, ದಯವಿಟ್ಟು ಇದರ ಬಗ್ಗೆ ಕರೆಕ್ಟ್ ಆಗಿ ಕೂಲಂಕುಷವಾಗಿ, ಯಾಕಂದ್ರೆ ಇಷ್ಟು ದಿವಸ ನಾವು ಮಡಿಕೇರಿ ನಗರದ ಜನರಿಗೆ ಎಲ್ಲರೂ ಸೇರಿ ನೀರನ್ನು ಕೊಡ್ತಿದ್ದೀವಿ. ಅದರಲ್ಲಿ ನಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಪ್ರತಿಯೊಬ್ಬರ ಮನೆಗೂ ಕುಡಿಯೋ ನೀರು ಉಳಿತಾ ಇದೆ. ಅಂತ ಒಂದು ಇದನ್ನ ನಾವು ಮಡಿಕೇರಿ ಜನತೆ ಅನ್ವಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಾಗೆ ಇದರ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ದಯವಿಟ್ಟು ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಕವನ್ ಕೊತ್ತೋಳಿ ಮಾತನಾಡಿ, ಕಸದ ವಾಹನದಲ್ಲಿ ನೀರು ಶುದ್ಧೀಕರಣಕ್ಕೆ ಬಳಸುವ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಸಾಗಾಟ ಮಾಡಿರುವ ಬಗ್ಗೆ ನಗರಸಭಾ ಅಧ್ಯಕ್ಷರು ಸ್ಪಷ್ಟನೆ ನೀಡಬೇಕು. ನಡೆದಿರುವ ಘಟನೆಗೆ ಸಂಬಂಧಪಟ್ಟಂತೆ ನಗರಸಭಾ ಅಧ್ಯಕ್ಷರು ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ಕಳೆದ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ಗಾಂಧಿ ಮೈದಾನದ ಬಳಿಯ ಕಟ್ಟಡವೊಂದರ ಕಾಮಗಾರಿ ಸ್ಥಗಿತಕ್ಕೆ ನಿರ್ಣಯ ಕೈಗೊಂಡಿತ್ತು. ಆದರೆ ಅಲ್ಲಿನ ಕಾಮಗಾರಿ ಮೊದಲಿನಂತೆಯೇ ನಡೀತಾ ಇದೆ ಎಂದು ಟೀಕಿಸಿ, ನಗರಸಭೆಯ ನಿರ್ಣಯದಂತೆ ತಕ್ಷಣ ಕಾಮಗಾರಿ ಸ್ಥಗಿತಕ್ಕೆ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಈ ಮೊದಲು ಈ ನಗರಸಭೆ ಸಿಬ್ಬಂದಿಗಳು ಮಾಡ್ತಿರೋ ಕೆಲಸ ಆಗಿರ್ಬೋದು, ಅಧಿಕಾರಿಗಳು ಮಾಡ್ತಿರೋ ಕೆಲಸಗಳು ನಮ್ಮ ಜನಪ್ರತಿನಿಧಿಗಳಿಗೆ ಇನ್ನೂ ಗೊತ್ತಾಗಿದ್ದಿಲ್ವಾ ಅನ್ನೋದೊಂದು ಕ್ವಶನ್ ಇಲ್ಲಿ ನೋಡುತ್ತೆ. ಹಾಗೆಯೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟು ಟೈಮ್ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಇವರು ಕೇಳಿದಾಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಇದೇ ರೀತಿ ಮೊದಲಿಂದನೂ ಮಾಡ್ಕೊಂಡು ಬರ್ತಿದ್ದೀವಿ, ನಾವು ಮೊದಲಿಂದಲೇ ಇದೇ ಥರ ಕಸದ ಗಾಡಿಯಲ್ಲೇ ನಾವು ಈ ಆಲಂ ಮತ್ತೆ ಬ್ಲೀಚಿಂಗ್ ಪೌಡರ್ನ ಕಸದ ಗಾಡಿಯಲ್ಲಿ ಕಸದ ಜೊತೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳೋ ಉತ್ತರನ ನಮಗೆ ಏನೇನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಹತ್ರ ವಿಡಿಯೋಗಳು ಕೂಡ ಇವೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭೆ ಅಧ್ಯಕ್ಷರಾಗಿರ್ಬೋದು, ಹಾಗೆ ಆರೋಗ್ಯ ಸಮಿತಿಯಲ್ಲಿ ಯಾರು ಇದ್ದಾರೆ ಅವರು ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಘಟಕದ ಅಧ್ಯಕ್ಷರು ಹಾಗೂ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಮುದ್ದುರಾಜ ಪಾಲ್ಗೊಂಡಿದ್ದರು.